ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ, ನಾಡಿದ್ದು ನಿಫ್ಟಿ ಎಕ್ಸ್ಪೈರಿ. ಕಾರಣ ಗುರುವಾರ ರಜಾ ಇರುತ್ತೆ, ಯಾವ ರೀತಿಯಾಗಿ ಬಿಹೇವ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸರ್ಪ್ರೈಸಿಂಗ್ ಆಗಿ ಇವತ್ತು ಮಾರ್ಕೆಟು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಯಿತು. ಎಲ್ಲರಿಗೂ ವೀಕೆಂಡಲ್ಲಿ ಏನೋ ಒಂದು ಆಗಿಬಿಡುತ್ತೆ, ಗಡಿ ಭಾಗದಲ್ಲಿ ಒಂದು ದೊಡ್ಡ ರೀತಿಯಾದಂಥ ಒಂದು ಸಂಘರ್ಷ ಆಗಬಹುದು ಅಂತ ಇತ್ತು. ಮಾರ್ಕೆಟ್ಗೂ ಕೂಡ ಇದೇ ಕಳವಳ ಇತ್ತು ಶುಕ್ರವಾರದ ತನಕ. ಆದರೆ ವೀಕೆಂಡಲ್ಲಿ ಏನೂ ಆಗಲಿಲ್ಲ, ಸದ್ಯ ತನಕ ಆ ಥರದ್ದು ಯಾವುದೇ ಅಪ್ಡೇಟ್ಗಳು ಬಂದಿಲ್ಲ. ಹಾಗಾಗಿ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ ಆಗಿ ಹೋಗಿದೆ ಅಂತ ಹೇಳ್ಬೋದು. ಜೊತೆಗೆ ಬ್ರಾಡ್ ಮಾರ್ಕೆಟ್ ರ್ಯಾಲಿ ಅಂತ ಆಗ್ತಾ ಹೋಯ್ತು ಇವತ್ತು. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಗಳಾಗಿರ್ಬೋದು, ಡಿಫೆನ್ಸ್ ಸೆಕ್ಟರ್ ಆಗಿರ್ಬೋದು, ಈ ಥರದಲ್ಲಿ ಸುಮಾರದಲ್ಲಿ ನಮಗೆ ಇವತ್ತು ಪಾಸಿಟಿವಿಟಿ ಅನ್ನೋದು ನೋಡಲಿಕ್ಕೆ ಸಿಕ್ತು. ಸೊ ಓವರಾಲ್ ಇವಾಗ ನೋಡಿ, ಈಗ ಸ್ಟಾರ್ಟಿಂಗ್ ಇವಾಗ ಸಿಂಧೂ ನದಿದು ಅಗ್ರಿಮೆಂಟ್ ಇದೆ, ಅದನ್ನ ನಾವು ಇನ್ಮೇಲಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂದರೆ ಪಾಕಿಸ್ತಾನಕ್ಕೆ ಏನಾಯಿತು, ನೀರು ಬಿಡೋದಿಲ್ಲ ಅಂತಲೇ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರದ್ದು. ಯಾಕೆಂದರೆ ಇಂಟರ್ನ್ಯಾಷನಲ್ ಒಂದು ಗಡಿ ರೂಲ್ಸ್ ಅಂತಲೂ ಇದೆ ಅಲ್ವಾ, ಅದ್ರ ಪ್ರಕಾರ ಹರಿಯೋ ನೀರನ್ನು ನಾವು ತಡೆದು ಹಿಡಿಯೋಂಗಿಲ್ಲ, ಅಂದರೆ ಬಿಡೋದೇ ಇಲ್ಲ ಅಂತ ಹೇಳಂಗಿಲ್ಲ. ಡ್ಯಾಮ್ ಎಲ್ಲ ಕಟ್ಕೋಬೋದು, ಬಟ್ ಬಿಡಬೇಕು, ಅದು ಇಂಟರ್ನ್ಯಾಷನಲ್ ಟ್ರೀಟಿ ಪ್ರಕಾರ ಇದೆ. ಬಟ್ ಪಾಕಿಸ್ತಾನ ನೀವು ನೀರು ಬಿಡಲ್ಲ ಅಂತ ರಕ್ತ ಹರಿಸ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟಿತ್ತು. ಏನು ಮಾಡಿದ್ರು, ಏಕ್ದಮ್ ಏನು ರಿಸ್ಟ್ರಿಕ್ಷನ್ ಇಲ್ಲದಲ್ಲೇ ನೀರು ಬಿಟ್ಬಿಟ್ರು. ಪ್ರತಿದಿನ ಎಷ್ಟು ನೀರು ಬಿಡ್ತಾ ಇದ್ದೀವಿ ಏನು ಅಂತ ಅಲ್ಲಿ ಲೆಕ್ಕ ಇದೆ. ಈಗ ಇಲ್ಲಿ ವಿತಿನ್ ಸ್ಟೇಟ್ಸ್ ಗಡಿ ಯಾವ ರೀತಿ ನೀರು ನಡೆಯುತ್ತೋ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಕೂಡ ನಡೀತಾ ಹೋಗುತ್ತೆ. ಎಕ್ಸ್ಪೆಕ್ಟೇ ಮಾಡಿರಲ್ಲ ಅದನ್ನ ಪಾಕಿಸ್ತಾನ. ಗಡಿ ಆ ಟ್ರೀಟಿನ ನಿಲ್ಲಿಸ್ತೀವಿ ಅಂತಂದರೆ ಏನು ನೀರು ನಿಲ್ಲಿಸ್ಬಿಡ್ತಾರೆ ಇವರು ಅಂತ ಅಂದ್ಕೊಂಡಿದ್ರು. ನಿಲ್ಲಿಸಲಿಲ್ಲ, ಜೋರಾಗಿ ಬಿಟ್ಟರು. ಗಟ್ಟಲೆ ನೀರು ಎಷ್ಟೋ ದಶಕಗಳಾದಮೇಲೆ ಪಾಕಿಸ್ತಾನದಲ್ಲಿ ಹರಿದು ಬಂದಿದೆ. ನೋಡಿ, ಈ ರೀತಿಯಾಗಿ ಟ್ಯಾಕ್ಟಿಕ್ ಆಗಿ ಈಗ ವಾರ್ ಅಂದರೆ ಆ್ಯಕ್ಚುಲ್ ಆಗಿ ಹೋಗಿ ಅಲ್ಲೇನೋ ಇದನ್ನೇ ಮಾಡಬೇಕು ಅಂತಿಲ್ಲ. ಈ ರೀತಿಯಾಗಿ ರಾಜತಾಂತ್ರಿಕವಾಗೂ ಕೂಡ ವಾರ ನಡೆಸ್ಬೋದು. ಹಾಗಂತ ನಾನು ವಾರ್ ಪರ ವಿರೋಧ ಅಂತಲ್ಲ, ಮತ್ತು ಆಮೇಲೆ ನಮ್ಮ CM ಥರ ನಾವು ಪಾಕಿಸ್ತಾನದಲ್ಲೆಲ್ಲ ನ್ಯೂಸ್ ಆಗಿಬಿಡ್ತೀವಿ. ನೋಡಿ, ಅವ್ರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೆ ಹೋಪ್ಫುಲಿ ವೋಟ್ ಬ್ಯಾಂಕಿಗೆ ಹೇಳಿಲ್ಲ ಅಂತ ಅನ್ಕೊತೀನಿ. ಅದನ್ನೋ ಒಂದು ಇದನ್ನು ಹೊಲಿಸೋಕ್ಕೆ ಅಂತ ಮಾಡಿಲ್ಲ ಅಂತ ಅನ್ಕೊತೀನಿ. ಬಟ್ ಅದೇ ಥರ ಮಾಡಿದರೆ ಅದು ದೌರ್ಭಾಗ್ಯ ಅಂತ ಕರಿತಾ ಹೋಗ್ಬೋದು ಅಷ್ಟೇ. ನಾವು ಇನ್ನೇನು ಹೇಳಕ್ಕೆ ಹೋಗೋಣ. ಸೊ ಯುದ್ಧ ಅನ್ನೋದು ಸುಮಾರು ಸಲದಲ್ಲಿ ಒಳ್ಳೆ ರೀತಿಯಂಥ ಸೊಲ್ಯೂಷನ್ ಆಗೋದಿಲ್ಲ. ಯಾಕೆಂತಂದರೆ ಅದು ಲಾಂಗ್ ಟರ್ಮ್ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಒಂದು ಆತಂಕ ಇರುತ್ತೆ, ಅದರಿಂದ ಸುಮಾರು ಒಂದಿಷ್ಟು ಆಚೆ ಈಚೆ ಆಗ್ತಾ ಹೋಗುತ್ತೆ. ಆದರೆ ಈ ಥರ ಸುಮ್ಮನೆ ಕಾಲು ಕೆರ್ಕೊಂಡು ನಮ್ಮ ಜಾಗಕ್ಕೆ ಬಂದು ಹೋದಾಗ ಸುಮ್ಮನೆ ಕೂರಕ್ಕೂ ಆಗೋದಿಲ್ಲ. ಹಾಗಾಗಿ ಇದನ್ನು ತುಂಬ ಟ್ಯಾಕ್ಟಿಕಲ್ ಆಗಿ ಮಾಡಬೇಕು. ಅದು ಹಿಂದೆ ನೋಡಿದೀವಿ ಕೂಡ, ಅದು ಏರ್ ಸ್ಟ್ರೈಕ್ ಆದಾಗಿರ್ಬೋದು ಅಥವಾ ಬಾಲಕೋಟ್ ಇದಾದಾಗ ಸ್ಟ್ರಾಟಜಿಕ್ ಆಪರೇಷನ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ನೋಡಿದ್ದೀವಿ. ಸರ್ಜಿಕಲ್ ಸ್ಟ್ರೈಕಲ್ಲಿ ನೋಡೋಣ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. ಅದರೆಲ್ಲ ಮಧ್ಯದಲ್ಲಿ ಡಿಫೆನ್ಸ್ ಸ್ಟಾಕ್ಗಳು ಇವತ್ತು ತುಂಬ ಪಾಸಿಟಿವ್ ಆಗಿತ್ತು. ಕಾರಣ 60,000 ಕೋಟಿಯ ಮತ್ತೊಂದು ಡೀಲ್ ಆಗಿದೆ ರಫೇಲ್ ವಿಮಾನಗಳಿಗೆ ಅಂತ ಬಂದಿದೆ ಸುದ್ದಿ. ಸೊ ಅದೆಲ್ಲದ್ರ ಮಧ್ಯೆ ನಡೀತಾ ಇದೆ. ಇವತ್ತು ಟಾಪ್ ಗೈನರ್ ಅಂತ ನೋಡೋದ್ರೆ ರಿಲಯನ್ಸ್. ಶುಕ್ರವಾರ ರಿಸಲ್ಟ್ಸ್ ಬಂದಿತ್ತು, ಒಳ್ಳೆ ಸ್ಪೆಕ್ಟಾಕುಲರ್ ರಿಸಲ್ಟ್ಸ್ ಬಂದಿತ್ತು. ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್, ಅದಕ್ಕಿಂತ ಚೆನ್ನಾಗಿ ರಿಸಲ್ಟ್ಸ್ ಬಂದಿತ್ತು. ಅದು ಕಂಟಿನ್ಯೂಷನ್ ಆಗಿರೋ ಥರ ಕಾಣಿಸ್ತಾ ಇದೆ. ಜೊತೆಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಒಂದು ಆಯಿಲ್ ಸೆಕ್ಟರ್ಗೆ ಮತ್ತು ಎನರ್ಜಿ ಸೆಕ್ಟರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಅದನ್ನ ನ್ಯೂಸ್ ಸೆಕ್ಷನಲ್ಲಿ ಕವರ್ ಮಾಡ್ತೀನಿ ಇವತ್ತು. ಫಾರ್ಮಾ ಸೆಕ್ಟರಲ್ಲೂ ಕೂಡ ರೂಲ್ಸ್ ಇದೆ, ಅಂದರೆ ನ್ಯೂಸ್ ಇದೆ. ಯಾಕೆಂತಂದರೆ US ಅಲ್ಲಿ ಮ್ಯಾನುಫ್ಯಾಕ್ಚರ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಜಾಸ್ತಿ ಮಾಡಿದ್ರೆ ಟ್ಯಾರಿಫ್ ಕೂಡ ಬೆನಿಫಿಟ್ಸು ಸಿಗ್ತಾ ಹೋಗುತ್ತೆ. ಹಾಗಾಗಿ ಫಾರ್ಮಾ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ ಬ್ರಾಡ್ ಮಾರ್ಕೆಟ್ ಡಿಫೆನ್ಸ್ ಸೆಕ್ಟರಲ್ಲೂ ಕೂಡ ಇವತ್ತು ಒಳ್ಳೆ ಪಾಸಿಟಿವಿಟಿ ಬಂತು. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಇದೆಲ್ಲ ಓವರ್ ಆಲ್ ಮಾರ್ಕೆಟ್ನ ಮೇಲ್ಗಡೆ ತೊಗೊಂಡು ಹೋಗೋಕ್ಕೆ ಸಹಾಯ ಮಾಡ್ತು. ಸೊ ಟಾಪ್ ಗೈನರು ರಿಲಯನ್ಸು 5% ಆಫ್ ಮೂವ್ಮೆಂಟು, ಟಾಪ್ ಲೂಸರು ಶ್ರೀರಾಮ್ ಫೈನಾನ್ಸು 5%. ನಿಫ್ಟಿಗೆ ಬಂದಾಗ, ನಿಫ್ಟಿ 50ಗೆ ಎಂಟ್ರಿ ಆದಾಗ ಈ ಸ್ಟಾಕು ಸಿಕ್ಕಾಪಟ್ಟೆ ದೊಡ್ಡ ರ್ಯಾಲಿನ ಕೊಟ್ಟಿತ್ತು. ಈಗ ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಅದಲ್ಲದೆ ಹೊರತುಪಡಿಸಿ ನಿಫ್ಟಿ ನೆಕ್ಸ್ಟ್ 15 ನೋಡೋದಾದ್ರೆ ಅದರಲ್ಲೂ ಕೂಡ HAL ಎಗೇನ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕು 5% ಆಫ್ ಮೂವ್ಮೆಂಟ್ ಬಂದಿದೆ. BPCL ಯಾವ್ಯಾವ ಸ್ವಲ್ಪ ಆಯಿಲ್ ರಿಲೇಟೆಡ್ ಕಂಪ್ನಿಗಳಿತ್ತು ಅದು ಕೂಡ ಇವತ್ತು ಪಾಸಿಟಿವ್ ಆಗಿದ್ದು ನೋಡ್ಬೋದು. IRFC 1.27% ಕರೆಕ್ಷನ್ ಬಂದಿರೋದ್ರ ಮೂಲಕ, ಇಲ್ಲ JSW ಎನರ್ಜಿ ಅಂತ ಕಾಣಿಸುತ್ತೆ 1.35% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿನಲ್ಲಿ ಹೋದ್ವಾರ ನಾವು ಏನಂತ ಮಾತಾಡ್ಕೊಂಡು ಹೋಗಿದ್ವಿ ನೋಡಿ, 2 ಆಪರ್ಚುನಿಟಿ ಇದೆ ಇಲ್ಲಿ. ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗಬೇಕು, ಒಂದೇ ಜಾಗದಲ್ಲಿ ಸುಮಾರು ದಿನ ನಿಲ್ಲಬೇಕು. ಕಾರಣ 2 ವಾರದಲ್ಲಿ 2,000 ಪಾಯಿಂಟ್ಗಳಷ್ಟು ದೊಡ್ಡ ಮೂಮೆಂಟ್ ಬಂದಿದೆ. ಈ ಮೂಮೆಂಟನ್ನು ಜಸ್ಟಿಫಿಕೇಶನ್ ಮಾಡೋದಕ್ಕೆ ಮಾರ್ಕೆಟ್ ಏನು ಮಾಡ್ಬೋದು, ಸುಮಾರು ದಿನ ಇಲ್ಲಿ ಒಂದು ಪಾಸ್ ಆಗ್ಬೋದು, ಅದು ಒಂದು ಪ್ರಾಬಬಿಲಿಟಿ ಅಂತ ಮಾತಾಡಿದ್ವಿ. ಇನ್ನೊಂದು ಏನಾಗ್ಬೋದು, ಒಂದು ಕ್ವಿಕ್ ಕರೆಕ್ಷನ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ ಶುಕ್ರವಾರ. ಸೊ ಶುಕ್ರವಾರ ಯುದ್ಧದ್ದು ಈ ಥರ ಸಿಚುವೇಶನ್ ಬಂದಾಗ ಈಗ ಕ್ವಿಕ್ ಕರೆಕ್ಷನ್ಗೆ ಪಾಸಿಬಿಲಿಟಿ ಇದೆಯಾ ಅಂತ ಕೂಡ ನಾವು ಮಾತಾಡೋಗಿದ್ವಿ. ಕ್ವಿಕ್ ಕರೆಕ್ಷನ್ ಅಂತ ಯಾಕೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ಈ ಒಂದು 23,000 ತನಕ ಏನೊಂದು ಗ್ಯಾಪ್ ಇದೆ, ಈ ಗ್ಯಾಪ್ನ ಫಿಲ್ ಮಾಡೋಷ್ಟು ದೊಡ್ಡ ಕರೆಕ್ಷನ್ ಆಗುತ್ತೆ ಅದು ಆದರೆ ಅಂತ. ಇವತ್ತೇನಾಗಿದೆ, ಮಾರ್ಕೆಟು ಆ ರೇಂಜನ್ನು ಬಿಟ್ಕೊಟ್ಟಿಲ್ಲ, ತಿರ್ಗಾ ಮೇಲ್ಗಡೆ ಹೋಗಿ ಕೂತಿದೆ. ಅಂದರೆ ಈಗ ನೋಡಿ 24,350, 24,400 ಅಂತ ಅನ್ಕೋಬೋದು. ಆ ಝೋನಿಂದ ಸರಿಸುಮಾರು 23,800 ಈ ಝೋನ್ ಇದೆಯಲ್ಲ, ಒಂದು 600 ಪಾಯಿಂಟ್ಗಳ ಝೋನ್ ಏನಿದೆಯಲ್ಲ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ 600 ಪಾಯಿಂಟ್ ಝೋನ್ಗಳಲ್ಲಿ ಮಾರ್ಕೆಟ್ ಒಂದು ದೊಡ್ಡ ಕನ್ಸಾಲಿಡೇಷನ್ನ ಮಾಡುವಂಥ ಸಾಧ್ಯತೆ ಇದೆ. ನಾಳೆ ಇದನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ, ಸಾಧ್ಯತೆ ಕಡಿಮೆ. ನೋಡೋಣ ಓಪನ್ ಆದಮೇಲೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಇಷ್ಟೊಂದು ದೊಡ್ಡ ಮೂಮೆಂಟ್ ಬಂದಿದೆಯಲ್ಲ, ಇದು ಮೇಲ್ಗಡೆ ಹೋಗೋದಾದ್ರೂ ಕೂಡ ಇಲ್ಲಿ ಇನ್ನೂ ಸ್ವಲ್ಪ ದಿನ ಹಗ್ಗ ಜಗ್ಗಾಟ ಆಗಿ ಮೇಲ್ಗಡೆ ಕೊಟ್ಟರೆ ಅದಕ್ಕೆ ನಾವು ಬೆಲೆ ಇದೆ ಅಂತ ಓದ್ಬೋದು. ಈಗಲೇ ಏನಾದರೂ ಮೇಲ್ಗಡೆ ಹೋಯಿತು ಅಂತಂದರೆ ಅದು ಒಂದು ಫಾಲ್ಸ್ ಬ್ರೇಕ್ಔಟ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಗೇನ್ ತಪ್ಪಾಗುವಂಥ ಎಲ್ಲ ಅಧಿಕಾರ ನಮ್ಮೆಲ್ಲರಿಗೂ ಇದೆ ಅಲ್ವಾ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ
ಬ್ಯಾಂಕ್ ನಿಫ್ಟಿಗೆ ಆಲ್ ಟೈಮ್ ಹೈನ ಮಾಡಿತ್ತು ಲಾಸ್ಟ್ ವೀಕು, 56,000ನ ಮುಟ್ಟಿತ್ತು. ಈಗ ಬ್ಯಾಂಕ್ ನಿಫ್ಟಿಯಷ್ಟು ವಾಪಸ್ ಅಟೆಂಡ್ ಮಾಡೋ ಥರ ಕಾಣಿಸಿಲ್ಲ, ಬಟ್ ಇವತ್ತು ಒಳ್ಳೆ ಕ್ಯಾಂಡಲೇ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದರೆ 53,000 ತನಕ ಜಾಗ ಇದೆ ಅಂತ ಮಾತಾಡಿದ್ವಿ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ನಾಳೆ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ ನೋಡಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ನೋಡ್ತಾ ಬರೋದಾದರೆ ಡೈಲಿ ಕ್ಯಾಂಡಲಲ್ಲಿ ನಮಗೆ ಎಲ್ಲಿದೆ ರೆಸಿಸ್ಟೆನ್ಸು ಮೇಲ್ಗಡೆ 81,000ದಲ್ಲಿ, ಅಂದರೆ ಈಗಿರೋದಕ್ಕಿಂತ ಒಂದು 800 ಪಾಯಿಂಟ್ಸ್ಗಳ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಇವತ್ತು 80,000ದಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಆ ರೇಂಜನ್ನು ಉಳಿಸ್ಕೊಂತಾರ ಏನು ಮಾಡ್ತೇನೆ ಅಂತ ನೋಡಬೇಕು. ಬಟ್ ನಾಳೆ ನಾನು ಒಂದು ಸೈಡ್ ವೇಸ್ ಎಕ್ಸ್ಪೈರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಕೂಡ ಒಂದು ರೇಂಜ್ ಬೌಂಡ್, ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕ್ಯಾಂಡಲ್ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಏನಾದ್ರು ದೊಡ್ಡ ಕ್ಯಾಂಡಲ್ ಮಾಡ್ತು ಅಂದರೆ ಇಡೀ ದಿನ ಆ ಕ್ಯಾಂಡಲಿನ ರೇಂಜ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇರೋ ಥರ ದಿನ ಆಗ್ತಾ ಹೋಗ್ಬೋದು ನಾಳೆ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅದರ ಮೇಲೆ ಎಲ್ಲ ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಬಟ್ ನಾಳೆ ಒಂದು ಸೈಡ್ ವೇಸ್ ಎಕ್ಸ್ಪೈರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು 79,000ದಿಂದ ಒಂದು 81,000 ಈ ರೇಂಜಿನ ಎಕ್ಸ್ಪೈರಿ. ಇನ್ ಕೇಸ್ ಅದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಗ್ಯಾಪ್ ಡೌನ್ ಮೆಥಡ್ ಏನಾರು ಆಯಿತು ಅಂದರೆ ಆ ರೇಂಜನ್ನ ನೋಡ್ಕೊಂತ ಹೋಗಬೇಕು, ಆ ರೀತಿ ಆಗ್ತಾ ಹೋಗ್ಬೋದು. FIDA ಡೇಟಾ 17,000 ಕೋಟಿ ಬೈ ಮಾಡಿಬಿಟ್ಟಿದ್ದಾರೆ FIಗಳು ಲಾಸ್ಟ್ ಒಂದು ವಾರದಲ್ಲಿ, ಅದು ಕಾಣಿಸ್ತಾ ಇದೆ. ಇವತ್ತಿನ ಡೇಟಾ ಇನ್ನೂ ಬಂದಿಲ್ಲ, ಬಟ್ ಶುಕ್ರವಾರ FIDAಗಳು ಇಬ್ಬರು ಕೂಡ ಬೈ ಮಾಡಿದ್ರು, ಆದರೂ ಕೂಡ ಮಾರ್ಕೆಟ್ ಬಿದ್ದಿತ್ತು. ಇನ್ನು ನಾನು ಶನಿವಾರ ಚಾರ್ಟ್ ಸ್ಟಾಕ್ ಮಾತಾಡಿದ್ದೆ, ಯಾರಾದರೂ ನೋಡಿಲ್ಲ ಅಂತಂದರೆ ಶನಿವಾರದ ಚಾರ್ಟ್ ಸ್ಟಾಕ್ನ ನೀವು ನೋಡ್ಕೊತ ಹೋಗ್ಬೋದು. ಅದೇ ರೀತಿಯಾಗಿ ಬೇರೆ ಇಂಡೆಕ್ಸ್ಗಳಂತ ನೋಡೋದಾದರೆ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ, ಅಲ್ಲಿ ಏನು ರೆಸಿಸ್ಟೆನ್ಸ್ ಅಂತ ಲೈನ್ ಹಾಕೊಂಡಿದ್ವಿ, ಅಲ್ಲಿಂದ ಒಂದು ಶಾರ್ಪ್ ಕ್ಯಾಂಡಲ್ ಬಂದಿತ್ತು, ಈಗ ಅಲ್ಲೇ ನಿಲ್ತಿದೆ. ಇದು ಇನ್ನೂ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಾನೆ ಹೋಗುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಕೂಡ ಅದು ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಥರ 26,800 ಒಂದು ಹೊಸ ಹೈನ ಮಾಡಿ ಅಲ್ಲಿಂದ ಒಂದು ಕರೆಕ್ಷನ್ ಆಗೋದಕ್ಕೆ ಎದುರು ನೋಡ್ತಾ ಇದೆ. ಇಂಡಿಯಾ ವಿಕ್ಸ್ ಏನಾದ್ರು ತುಂಬ ಕಡಿಮೆ ಆಗಿದೆಯಾ ಇವತ್ತು? ಇಲ್ಲ, ಆದರೆ ಒಂದು 18 ಹತ್ತತ್ರ ಹೋಗಿತ್ತು ಇವತ್ತು ಬೆಳಗ್ಗೆ ಓಪನ್ ಆದಾಗ, ಆಮೇಲೆ ಅಲ್ಲಿಂದ ಕೆಳಗಡೆ ಬಂದಿದೆ. ಬಟ್ ಸ್ಟಿಲ್ 15ಕ್ಕಿಂತ ಮೇಲೆ ಇಂಡಿಯಾ ವಿಕ್ಸ್ ಇರುವಂಥದ್ದು ಮಾರ್ಕೆಟ್ ಸುಲಭವಾಗಿ ಮೇಲ್ಗಡೆ ಹೋಗುವಂಥ ಅವಕಾಶ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಇಂಡಿಯಾ ವಿಕ್ಸ್ ಬಗ್ಗೆನೂ ಕೂಡ ಡೆಡಿಕೇಟೆಡ್ ವಿಡಿಯೋ ಚಾನಲಲ್ಲಿ ಇದೆ. ಗೋಲ್ಡ್ ಏನಾಯಿತು ಹಾಗಾದರೆ? ಗೋಲ್ಡು 94,000 95,000 ಇನ್ನೂ ಬಿಟ್ಕೊಟ್ಟು ಬಂದಿಲ್ಲ. 90,000 ಅದಕ್ಕಿಂತ ಕೆಳಗಡೆ ಬಂದರೆ 86,000 ಈ ಝೋನ್ಗಳನ್ನ ಮುಂದುವರ ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗೋಲ್ಡಲ್ಲಿ ಒಂದು ವೇಳೆ ಕರೆಕ್ಷನ್ ಅಂತ ಆಯಿತು ಅಂತಂದರೆ, ಹಾಗಾಗಿ ಅವಸರ ಬೇಡ. ಹೊಸದಾಗಿ ಗೋಲ್ಡ್ ಖರೀದಿ ಮಾಡ್ತಾ ಇದ್ದೀರಾ, ಅಕ್ಷಯ ತೃತೀಯ ಬರ್ತಿದೆ, ಏನೋ ನಮ್ಮ ಸಂಪ್ರದಾಯ ಸುಮಾರು ವರ್ಷದಿಂದ ನಡ್ಕೊಂಡು ಬಂದಿದೆ ಅಂತಂದರೆ ಆಯಿತು, ಒಂದು 10 ಗ್ರಾಮ್ ತೊಗೊತಾ ಇದ್ದೀರಾ ಅಂದರೆ 5 ಗ್ರಾಮ್ ತೊಗೊಳ್ಳಿ, ಯಾಕೆ ಅಷ್ಟೊಂದು ಇವಾಗ ಖರ್ಚು ಮಾಡ್ಕೋಬೇಕಲ್ವಾ? ಸೊ ಶುಭ ಸಂಕೇತ ಆ ಥರ ಏನೋ ಒಂದು ಕಸ್ಟಮ್ ಅಂತ ಇಟ್ಕೊಂಡು ಯಾರಾದರೂ ತೊಗೊತಾ ಇದ್ದೀರಾ ಅಂತಂದರೆ ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೋದು, ಮತ್ತೆ ಕಮ್ಮಿ ಆದಾಗ ಹೋಗಿ ತೊಗೊಳ್ತಾ ಹೋಗ್ಬೋದು. ಸೊ 1 ಗ್ರಾಮ್ ತೊಗೊಂಡ್ರೂ ಶುಭ ಸಂಕೇತನೇ, ನೀವು 10 ಗ್ರಾಮ್ ತೊಗೊಂಡ್ರೂ ಅಷ್ಟೇ. ಅದಲ್ಲದೆ ಏನೋ ಫಂಕ್ಷನ್ ಇದೆ ಮನೇಲಿ, ಈ ಥರನೇ ಮಾಡಬೇಕು, ಇನ್ನೂ ನಾನು ಬೈಯೇ ಮಾಡಿರಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಮ್ಮಿನಲ್ಲಿ ನೋಡಿಕೊಂಡು ಮಾಡಿಕೊಂಡು ತಗೋಬೇಕಾಗ್ತಾ ಹೋಗುತ್ತೆ. ಸೊ ಆ ಥರ ಇದ್ದರೆ ಮೊದಲೇ ಪ್ಲಾನ್ ಮಾಡಿರ್ತಾರೆ ಅಕ್ಯುಮುಲೇಷನ್ಗೆ. ಸೊ ಯಾರಿಗೂ ಅಂಥ ಅರ್ಜೆಂಟ್ ನೀಡ್ ಅಂತ ಇರೋದಿಲ್ಲ, ಇದ್ರೂ ಕೂಡ ಸ್ವಲ್ಪ ಕಸ್ಟಮೈಸ್ ಮಾಡಿಕೊಂಡು ತೊಗೊತ ಹೋಗಿ. ಹಾಗಾದರೆ ನಾನು ಏನು ಗೋಲ್ಡ್ ಮತ್ತೆ ಮೇಲೆ ಹೋಗಲ್ವಾ, 1,20,000 1,50,000 ಹೋಗುತ್ತೆ, ಈ ರೀತಿಯೂ ಕೂಡ ಥಿಯರಿ ಬರ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಯಾವುದೇ ಅಸೆಟ್ ಕ್ಲಾಸನ್ನು ಕೂಡ ನಾವು 52 ವೀಕ್ ಹೈಯಲ್ಲಿ ನಾವು ಬೈ ಮಾಡಬಾರ್ದು. ಇದನ್ನ 10 ಇನ್ವೆಸ್ಟ್ಮೆಂಟ್ ರೂಲ್ಸ್ ಅಂತ ಶಾರ್ಟ್ ಸೀರೀಸಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಏನೇನು ಒಂದು 10 ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ನಾವು ಫಾಲೋ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಅಂತ. ಅದರಲ್ಲಿ ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಏನು, 52 ವೀಕಿನ ಹೈಯಲ್ಲಿ ನಾವು ಯಾವುದೇ ಅಸೆಟ್ ಕ್ಲಾಸ್ನ ಬೈ ಮಾಡಲಿಕ್ಕೆ ಹೋಗಬಾರ್ದು. ಸಿಲ್ವರು ಕೂಡ ಇವಾಗ ಆಲ್ಮೋಸ್ಟ್ ಒಂದು ಏನು ಅಟೆಂಡ್ ಮಾಡಿತ್ತು ಅಲ್ಲಿಂದ ಕೆಳಗಡೆ ಬರ್ತಾ ಇದೆ, ಅದೇ ಝೋನಲ್ಲಿ ನಿಂತ್ಕೊಳ್ಳೋ ಥರ ಕಾಣಿಸ್ತಾ ಇದೆ. USD INR ಕೆಳಗಡೆ ಬರ್ತಾ ಇದೆ, ಇದು ಬ್ಯಾಂಕ್ ನಿಫ್ಟಿಗೆ ತುಂಬ ಒಳ್ಳೆ ಸಂಕೇತ. ಇವತ್ತು ವಾಪಸ್ ಬ್ಯಾಂಕ್ ನಿಫ್ಟಿ ಒಂದು ಬೌನ್ಸ್ ಆಗಿರೋದಕ್ಕೆ ಇದು ಕೂಡ ಕಾರಣ ಆಗಿರ್ಬೋದು. ಇದು ಕೆಳಗೆ ಬಿದ್ದಷ್ಟು ಕೂಡ ಇಂಡಿಯನ್ ರುಪಿ ಒಂದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂತ, ಇಂಡಿಯನ್ ರುಪಿ ಡಾಲರ್ ಮುಂದೆ ಸ್ಟ್ರೆಂತ್ ಜಾಸ್ತಿ ತೋರಿಸ್ತಾ ಇದೆ ಅಂತ. ಅದು ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಪಾಸಿಟಿವ್, IT ಸೆಕ್ಟರ್ಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಓವರ್ ಡಾಲರ್ ಇಂಡೆಕ್ಸು 99-100 ಆ ಲೆವೆಲಲ್ಲಿದೆ. ಅದಕ್ಕೋಸ್ಕರ FIಗಳು ದುಡ್ಡನ್ನ ಕೊಡ್ತಾನೆ ಇದ್ದಾರೆ. ಇದೇನಾದ್ರು ಮತ್ತೆ 102 ಅದ್ರ ಮೇಲ್ಗಡೆ ಹೋದರೆ FIಗಳು ಮತ್ತೆ ಸೆಲ್ಲಿಂಗ್ ಮೋಡಿಗೆ ಹೋಗ್ಬೋದು. ಅದಕ್ಕೋಸ್ಕರ ಈ ಇಂಡೆಕ್ಸ್ನ ನಾವು ಪ್ರತಿದಿನ ಟ್ರ್ಯಾಕ್ ಮಾಡ್ತಾ ಇರ್ತೀವಲ್ವಾ. ಅದೇ ರೀತಿಯಾಗಿ ಕ್ರೂಡ್ ಆಯಿಲು ಏನೊಂದು ಚಾನಲ್ನ ಹಾಕೊಂಡ್ಬಂದಿದ್ವಿ, ಆ ಚಾನಲ್ನಲ್ಲೇ ಹೋಗ್ತಾ ಇದೆ. ಸೊ ಕ್ರೂಡ್ ಆಯಿಲು ಒಂದು ಅಟೆಂಡ್ ಮಾಡಬೇಕು 5,600 ತನಕ, ನೋಡೋಣ ಇವಾಗ ಈ ತಿಂಗಳಲ್ಲಿ ಆಗ್ತಾ ಹೋಗುತ್ತೆ. ಈ ತಿಂಗಳು ಮುಗಿತಾ ಬಂತು, ಮುಂದಿನ ತಿಂಗಳಲ್ಲಿ ಆಗುತ್ತಾ ಮೇನಲ್ಲಿ ಅಂತ. ನ್ಯಾಚುರಲ್ ಗ್ಯಾಸ್ ನೋಡಿ ಒಂದು ಅಟೆಂಡ್ ಮಾಡೋದಾದರೆ ಒಳ್ಳೆ ಅಟೆಂಡ್ ಮಾಡೋ ಸಾಧ್ಯತೆ ಇದೆ ಅಂತೆಲ್ಲ ಮಾತಾಡಿದ್ವಿ. ಇವತ್ತು ಒಳ್ಳೆ ರೀತಿಯಂತ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಯಾವ ಲೆವೆಲ್ಗೆ ಅಂದರೆ 250 ಕ್ಲೋಸಿಂಗ್ ಆಗಿದ್ದು, ಇವತ್ತು 270 ಆಲ್ಮೋಸ್ಟ್ 20 ಪಾಯಿಂಟ್ಗಳು ಮೇಲ್ಗಡೆ ಓಪನಿಂಗ್ ಆಯಿತು. ಆದರೆ ಅಲ್ಲಿಂದ ಒಂದು ಸೆಲ್ಲಿಂಗ್ ಬರ್ತಾ ಇದೆ. ಬಟ್ ಸ್ಟಿಲ್ ಇಲ್ಲಿ ಒಂದು ಬಾಟಮ್ ಔಟ್ ಆಯ್ತಾ, ನ್ಯಾಚುರಲ್ ಗ್ಯಾಸ್ ಮತ್ತೆ 300 ಕಡೆಗೆ ಹೋಗುತ್ತಾ, ಅಟ್ಲೀಸ್ಟ್ 280 ಟೆಸ್ಟ್ ಮಾಡುತ್ತಾ, ಮುಂಬರೋ ದಿನಗಳಲ್ಲಿ ಮೇನಲ್ಲಿ ನೋಡ್ತಾ ಹೋಗಬೇಕು, ನೋಡೋಣಂತೆ. ಅದೇ ರೀತಿಯಾಗಿ ಕಾಪರು 860 ಆ ಲೆವೆಲ್ನ ಟೆಸ್ಟ್ ಮಾಡಿದೆ ನೋಡಿ. 860 ಹಿಂದೆ ಹಾಕಿರುವಂಥ ರೆಸಿಸ್ಟೆನ್ಸು ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಹೋಗುತ್ತೆ ರೆಸಿಸ್ಟೆನ್ಸು. ಈ ಥರ ಯಾರಾದರೂ ಟ್ರೇಡಿಂಗ್ ವ್ಯೂನಲ್ಲಿ ನೀವು ಚಾರ್ಟ್ಸ್ಗಳನ್ನು ಅನಲೈಸ್ ಮಾಡ್ತಾ ಇದ್ದೀರಾ, ಇಲ್ಲಿ ಏನೋ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಕಾಣಿಸ್ತಾ ಇದೆ. ನಾನು ಏನು ಮಾಡಬೇಕು ಅಂದರೆ ನೋಡಿ, ನೀವು ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿದ್ದೀರಾ ಅಂದರೆ Alt H ವಿಂಡೋಸ್ ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ Alt H ಅಂತ ಯೂಸ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಲೈನ್ ಬರುತ್ತೆ. ನೀವು ಆ ಥರ ಬೇಕು ಲೈನು ಎಲ್ಲ ಇಟ್ಕೋಬೋದು. ಅದನ್ನ ಎಲ್ಲಿ
ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಫಿಕ್ಸ್ ಮಾಡ್ಕೋಬಹುದು. ಅದು ಒಂದು ರೆಸಿಸ್ಟೆನ್ಸ್ ಲೆವೆಲ್ನ ತೋರಿಸ್ತಾ ಇರುತ್ತಲ್ವಾ. ಇದಲ್ಲದೆ ನ್ಯೂಸ್ ಸೆಕ್ಷನ್ ಅಂದರೆ ಕೆಲವೊಂದು ಆಲ್ರೆಡಿ ಕವರ್ ಮಾಡಿದ್ದೀನಿ. ಗ್ಲೆನ್ಮಾರ್ಕು ಮತ್ತು ಸಿಪ್ಲಾ US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಸ್ಥಾಪನೆ ಮಾಡೋದಕ್ಕೆ ಎದುರು ನೋಡ್ತಾ ಇದ್ದಾರಂತೆ. ಇದರಿಂದ ಸ್ವಲ್ಪ ಟ್ಯಾರಿಫ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ತೊಗೊಂಡು ಹೋಗೋಕ್ಕಿಂತ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಏನು ಟ್ರಂಪ್ ಅವರು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ನೋಡಿ 100 ದಿನ ಆಗೋಯ್ತು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಅಧಿಕಾರಕ್ಕೆ ಬಂದು, ಅದು ಕೂಡ ನ್ಯೂಸಲ್ಲಿ ಬರ್ತಾ ಇತ್ತು. ಸೊ ಹಾಗಾಗಿ ಇವೆರಡು ಕಂಪ್ನಿಗಳಿಗೆ ಅದು ಪಾಸಿಟಿವ್ ಆಗಿರ್ಬೋದು. ರಿಲಯನ್ಸ್ ಇಂಡಸ್ಟ್ರೀಸು ಒಳ್ಳೆ ರಿಸಲ್ಟ್ಸ್ ಬಂದಿತ್ತು Q4 ಅಲ್ಲಿ. ಆಫ್ಟರ್ ಲಾಂಗ್ ಟೈಮ್ ತುಂಬ ದೊಡ್ಡ ಕನ್ಸಲ್ಟೇಷನ್ ಆಗಿತ್ತು ರಿಲಯನ್ಸ್ ಸ್ಟಾಕಲ್ಲಿ. ಈಗ 1.5 ಟ್ರಿಲಿಯನ್ ರುಪೀಸ್ನ ಪೆಟ್ರೋ ಮತ್ತು ಅಂದರೆ ಆಯಿಲ್ ರಿಲೇಟೆಡ್ ಸೆಕ್ಟರ್ಗೆ ಅವ್ರದ್ದು ಮತ್ತು ಎನರ್ಜಿ ಸೆಕ್ಟರ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರಂತೆ ಮುಂಬರುವ ಕ್ವಾರ್ಟರ್ಗಳಲ್ಲಿ. ಅದೇ ರೀತಿಯಾಗಿ ಡಿಫೆನ್ಸ್ ಸೆಕ್ಟರು ಆ್ಯಸ್ ಯೂಶುವಲ್ ಯುದ್ಧ ಅಂತ ಬಂದಿದೆ ಅಂತಂದರೆ ಮತ್ತೆ ನೋಡಿ ಡಿಫೆನ್ಸನ್ನು ನಾವು ಡಿಫೆನ್ಸಿವ್ ಆಗಿ ಇಟ್ಕೊಂಡ್ರೂ ಕಮ್ಮಿ ಅಂತ ದೇಶಗಳಿಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ಅಗೇನ್ ಡಿಫೆನ್ಸ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ಗಳು ಆಗ್ತಾ ಹೋಗುತ್ತೆ. ಯುದ್ಧ ಆಗುತ್ತೋ ಬಿಡುತ್ತೋ ಆದರೆ ಯುದ್ಧಕ್ಕೆ ಬೇಕಾಗಿದ್ದ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಲೇಬೇಕಲ್ವಾ. ಯಾಕೆಂದರೆ ಯಾವ ಟೈಮಲ್ಲಿ ಯಾರು ಎಲ್ಲಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಡಿಫೆನ್ಸ್ ಸೆಕ್ಟ್ರು ಮತ್ತೆ ಫೋಕಸ್ಗೆ ಬಂದಿದೆ. ಸುಮಾರು ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ಗಳು ಇವತ್ತು ಪಾಸಿಟಿವ್ ಆಗಿ ಇತ್ತು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾನು ಮುಂದಿನ ವಾರ ಒಂದು ವಾರ ಕಂಪ್ಲೀಟ್ ಆಗಿ ಮಾರ್ಕೆಟ್ ಜೊತೆ ಅವೈಲಬಲ್ ಇರೋದಿಲ್ಲ, ನಾನು ರಜೆನಲ್ಲಿರ್ತೀನಿ. ಹಾಗಾಗಿ ಮುಂದಿನ ವಾರಕ್ಕೆ ಆದಷ್ಟು ಕೆಲವೊಂದು ಶಾರ್ಟ್ಸ್ ವೀಡಿಯೋಗಳನ್ನು, ಕೆಲವೊಂದು ಶಾರ್ಟ್ ಸೀರೀಸ್ ವೀಡಿಯೋಗಳನ್ನು, ಕೆಲವು ಪ್ರೀಮಿಯರ್ ವೀಡಿಯೋಗಳನ್ನು ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ಒಂದು 2 ಅಥವಾ 3 ದಿನದಲ್ಲಿ ಒಂದು ಬರೋ ಥರ ನಾನು ಪಬ್ಲಿಷ್ ಮಾಡಿಟ್ಟು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಮೇ 1 ಎಗೇನ್ ಗುರುವಾರ ರಜೆ ಇರುತ್ತೆ. ಸೊ ಮುಂದಿನ ವಾರ ನಾನು ಮಾರ್ಕೆಟ್ ಅವೈಲಬಲ್ ಇರುತ್ತೆ, ನಾನು ಲಭ್ಯ ಇರೋದಿಲ್ಲ. ಆದರೆ ಒಂದಿಷ್ಟು ಸ್ಲಾಟ್ಗಳನ್ನು ಮಾಡಿ ಡೆಡಿಕೇಟೆಡ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಹೋಗಿರ್ತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ನ ನೋಡ್ತಾ ಇರಿ. ನಮ್ಮ ಎಫರ್ಟ್ಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿದಲ್ಲೇ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ಚಾನಲ್ನ ನೋಡ್ತಾ ಇರ್ತೀರಾ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಗೈಡ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ 2 ಕೊಡ್ತಾ ಇದ್ದೀನಿ. ಆ ಗೈಡಲ್ಲಿ ನೀವು ವಿಡಿಯೋ ಇರುತ್ತೆ, ಏನೇನು ಪಾಲಿಸಿ ಇದೆ, ಬಜಾಜ್ ಅಲೈನ್ಸ್ ಇ-ಟಚ್ ಪಾಲಿಸಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಇಷ್ಟ ಆಯಿತು ಅಂದರೆ ನಿಮಗೆ ಆ ಒಂದು ಫಾರ್ಮ್ನ ನೀವು ಸಬ್ಮಿಟ್ ಮಾಡ್ಬೋದು. ಫಾರ್ಮ್ನ ಸಬ್ಮಿಟ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ಸನ್ನು ತೊಗೊತಾರೆ, ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆಯವರು ನಿಮ್ಮ ಫಾರ್ಮ್ನ ಆಕ್ಸೆಸ್ ಮಾಡೋದಾಗಲಿ ಅಥವಾ ನಿಮ್ಮನ್ನ ರೀಚ್ ಔಟ್ ಮಾಡೋದಾಗಲಿ ಸಾಧ್ಯತೆ ಇರೋದಿಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಮಾತುಕತೆ ಚಾನಲ್ನಿಂದ ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಬಜಾಜ್ ಅಲೈನ್ಸ್ ಸಿಬ್ಬಂದಿ ಅಂತಂದರೆ ನೀವು ಅವರ ಐಡಿನ ಕೇಳ್ಬೋದು ಅಥವಾ ಅವ್ರ ಇಮೇಲ್ ಐಡಿನ ಕೇಳಿ ಅದಕ್ಕೇ ನೀವು ಡಾಕ್ಯುಮೆಂಟ್ಸ್ನ ಶೇರ್ ಮಾಡ್ತಾ ಹೋಗ್ಬೋದು. ಸೊ ಆ ರೀತಿಯಂಥ ಪ್ರಕ್ರಿಯೆಯಲ್ಲಿ ನೀವು ಸೂಕ್ತವಾಗಿ ನಿಮ್ಮ ನೆಕ್ಸ್ಟ್ ಬರ್ಡೇ ಬರೋದಕ್ಕಿಂತ ಮುಂಚೆ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ ಅಂತಂದು ನಾನು ಕೇಳ್ತಾ ಹೋಗ್ತೀನಿ. ಯಾಕೆಂದರೆ ಪ್ರತಿ 1 ವರ್ಷ ಆಯಸ್ ಜಾಸ್ತಿ ಆಗ್ತಾ ಹೋದಂಗೂ 3-4% ಪ್ರೀಮಿಯಮ್ನ ನಾವು ಜಾಸ್ತಿ ಭರಿಸಬೇಕಾಗ್ತಾ ಹೋಗುತ್ತೆ. ಎಮರ್ಜೆನ್ಸಿ ಫಂಡ್ ಈ ವರ್ಷದ್ದು ಮೇನ್ ಧ್ಯೇಯ ನಮ್ಮ ಚಾನಲ್ದು. ಹಾಗಾಗಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ಪ್ರತ್ಯೇಕ ಎಮರ್ಜೆನ್ಸಿ ಫಂಡ್ ಖಾತೆಗೆ ತೆಗೆದಿಡ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.